ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ರಾಜಕೀಯದ ಮಹಾ ಚದುರಂಗದಾಟದಲ್ಲಿ ಗೆದ್ದು ಬೀಗುವ ನಾಯಕರ ಯಶಸ್ಸಿನ ಹಿಂದೆ ಪ್ರಚಾರದ ಬೆಳಕಿನಿಂದ ದೂರ ಸರಿದು ನಿಲ್ಲುವ ಕೆಲ ಮಹಾನ್ ಚೇತನಗಳಿರುತ್ತವೆ. ಇವರ ಪೈಕಿ ಚೆನ್ನಮ್ಮರು ಕೂಡ ಒಬ್ಬರಾಗಿದ್ದಾರೆ. ಸುದೀರ್ಘ 72 ವರ್ಷ ಗಂಡನ ಜೊತೆ ಆಲದ ಮರದಂತೆ ನಿಂತಿದ್ದಂತ ಗಟ್ಟಿಗಿತ್ತಿ ಈಗ ಮರೆಯಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 72 ವರ್ಷಗಳ ಸುದೀರ್ಘ ರಾಜಕೀಯ ವೈಯಕ್ತಿಕ ಪಯಣದಲ್ಲಿ ಅಂತಹ ಮೌನ ಶಕ್ತಿಯಾಗಿ ನಿಂತವರು ಅವರ ಧರ್ಮಪತ್ನಿ ಚೆನ್ನಮ್ಮ. ರಾಜಕೀಯ ವೇದಿಕೆಯಲ್ಲಿ ಎಂದಿಗೂ ಕೂಡ ಕಾಣಿಸಿಕೊಳ್ಳದ ಚೆನ್ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಕಷ್ಟ ಸುಖಗಳಲ್ಲಿ ದೇವೇಗೌಡರಿಗೆ ಅಚಲವಾಗಿ ಬೆಂಬಲವಾಗಿ ನಿಲ್ತಾರೆ. ಚೆನ್ನಮ್ಮ 89ನೇ ವಯಸ್ಸಿನಲ್ಲಿ ನಿಧನರಾಗಿದ್ದು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನಕ್ಕೆ ತೆರೆ ಬಿದ್ದಿದೆ. ಚೆನ್ನಮ್ಮ ಅಂತಿಮ ಯಾತ್ರೆಯಲ್ಲಿ ಜನಸ್ತೋಮ. ಹರದನಹಳ್ಳಿಯಲ್ಲಿ ನಡೆಯಲಿದೆ ಅಂತ್ಯಕ್ರಿಯೆ. ವಯೋಸಹಜ ಕಾಯಿಲೆಯಿಂದ ಇಹಲೋಕವನ್ನ ತ್ಯಜಿಸಿದ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯಕ್ರಿಯೆ ಹಾಸನದ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯಲಿದೆ. ದೇವೇಗೌಡರ ಪದ್ಮನಾಭನಗರದ ನಿವಾಸದ ಸಮೀಪದ ವಾಜಪೇಯಿ ಮೈದಾನದಲ್ಲಿ ನಿನ್ನೆ ಬೆಳಗ್ಗೆ 7 ರಿಂದ 11 ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸಂಸದ ತೇಜಸ್ವಿ ಸೂರ್ಯ, ಸುಧಾಕರ್, ವೀರಪ್ಪ ಮೊಯ್ಲಿ, ಸಚಿವ ಯುಟಿ ಖಾದರ್ ಸೇರಿ ನಟ ನಟಿಯರು ಅಂತಿಮ ದರ್ಶನವನ್ನ ಪಡೆದುಕೊಂಡರು. ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಡೀ ಕುಟುಂಬವನ್ನ ಯಾವ ರೀತಿ ನಿರ್ವಹಿಸಬೇಕು ಅಂತನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿದಂಥ ಒಂದು ಆದರ್ಶ ಗೃಹಿಣಿ ಅವರು. ಅಷ್ಟೇ ಅಲ್ಲದೆ ದೇವೇಗೌಡರ ಹಿಂದಿನ ಅತ್ಯಂತ ಶಕ್ತಿಯಾಗಿ ಅವರಿಷ್ಟೆಲ್ಲವೂ ಜೀವನದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಕುಟುಂಬವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಯುತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗ್ಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದೆ. ಆವಾಗ ಅವರು ನಮಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸೋದು, ತುಂಬಾ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ನಿನ್ನೆ ಮಧ್ಯಾಹ್ನ 12ಕ್ಕೆ ಬೆಂಗಳೂರಿನಿಂದ ಹಾಸನ ಜಿಲ್ಲೆಯ ಹೊಳೆನರಸೀಪುರದವರೆಗೆ ಚೆನ್ನಮ್ಮ ಅಂತಿಮ ಯಾತ್ರೆ ನಡೆಯಿತು. ನೆಲಮಂಗಲ, ಸೋಲೂರು, ಮರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್, ಹಿರಿಸಾವೆ ಕ್ರಾಸ್, ಚನ್ನರಾಯಪಟ್ಟಣ ಮಾರ್ಗವಾಗಿ ಹೊಳೆನರಸೀಪುರ ತಲುಪಿತು. ಇನ್ನು ಅಂತಿಮ ಯಾತ್ರೆಯ ವಾಹನ ಸಾಗಿದ ದಾರಿ ಉದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ರು. ಜನ ಸೇರಿದ ಕಡೆಯಲ್ಲೆಲ್ಲ ವಾಹನವನ್ನು ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ಜನರಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ತಾಯಿ ಪಾರ್ಥಿವದ ಪಕ್ಕದಲ್ಲೇ ಮಗ ಕುಮಾರಸ್ವಾಮಿ, ಹಿರಿಯ ಮಗಳು ಅನಸೂಯ ಕೂತಿದ್ರು. ಇತ್ತ ಶ್ರದ್ಧಾಂಜಲಿ ವಾಹನದ ಹಿಂದೆ ಪತಿ ದೇವೇಗೌಡ ಕಾರಲ್ಲಿ ಬರ್ತಿದ್ರು. ಈ ವೇಳೆ ಜನಸ್ತೋಮ ಕಂಡು ದೇವೇಗೌಡರು ಕೂಡ ಕಣ್ಣೀರಿಟ್ಟರು. ಬೆಳಗ್ಗೆ 7 ರಿಂದ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 2 ರಿಂದ ಸಂಜೆ 4:15 ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯಲಿದೆ. ವೈಎಸ್ವಿ ದತ್ತ ಬರ್ತಾ ಇದ್ದಂತೆ ಕಣ್ಣೀರಿಟ್ಟ ರೇವಣ್ಣ. ನರಸೀಪುರದ ಮನೆಯಲ್ಲಿ ಅಲ್ಲಿ ಏನಾದ್ರು ನೋಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ನರಸೀಪುರದ ಲೈಟ್ ಎಲ್ಲ ಇದೆ. ತಾಯಿಯವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವರಿಗಾಗಿ ಅವ್ರ ಊರಲ್ಲಿ ಶಾಲೆನೇ ಕಟ್ಸಿದೀರಾ? ನಾವು ಈಗ ನೋಡ್ಕೊಂಡ್ ಬಂದ್ವಿ, ಆ ಶಾಲೆನ ಸೋರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದೀರಾ. ಮತ್ತೆ ಯಾವಾಗ್ಲೂ ಅವರಿಗೆ ಅವರು ಹಿಂದೆ ಇದ್ದಾಗ್ಲೂ ನೀವು ಪೂಜೆ ಮಾಡಿ ದೇವ್ದೆ ಕಳ್ಕೊಂಡ್ಬಿಟ್ಟೆ ಸರ್. ದೇವ್ರು ಹೋಯ್ತು. ತಾಯಿ ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಮಹಾತಾಯಿ. ಬಡವರು, ಬಗ್ಗರು, ಕಷ್ಟದಲ್ಲಿರೋರು ಬಂದಾಗಲೆಲ್ಲ ಮನೆ ಒಳಗಡೆ ಆದರಾತಿಥ್ಯ ಮಾಡಿದವರು.
ನೂರಾರು ಘಟನೆಗಳನ್ನು ಜ್ಞಾಪಕ ಬರುತ್ತೆ. ಆ ಕುಟುಂಬದಲ್ಲಿ ದೇವೇಗೌಡರ ರಾಜಕಾರಣದಲ್ಲಿ ಆಕೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ವ್ಯಕ್ತವಾಗಿ, ಅವ್ಯಕ್ತವಾಗಿ ಹೇಗೆ ತೊಡಗಿಸಿಕೊಂಡಿದ್ರು ಅನ್ನೋದು ಕಣ್ಣಿಗೆ ಕಟ್ಟದಾಗಿದೆ. ಹರದನಹಳ್ಳಿಗೆ ಬಂದ ಪುರೋಹಿತರ ತಂಡ. ನೋಡಿ, ಅಪಾರ ದೈವಭಕ್ತಿಯಾಗಿದ್ದ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ವಾಸ್ತು ಪ್ರಕಾರವೇ ಸ್ಥಳ ನಿಗದಿ ಮಾಡಲಾಗಿದೆ. ಬೆಂಗಳೂರಿನ ಖ್ಯಾತ ವಾಸ್ತುತಜ್ಞ ಹರಿಪ್ರಸಾದರಿಂದ ಸ್ಥಳ ನಿಗದಿ ಮಾಡಲಾಗಿದೆ. ಅಂತ್ಯಕ್ರಿಯೆ ಸ್ಥಳದ ಬಗ್ಗೆ ಮಾತನಾಡಿದ ಹರಿಪ್ರಸಾದ್, ಈಶಾನ್ಯದಲ್ಲಿ ಭಾರ ಇರಬಾರದು, ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ತಗ್ಗಿರಬೇಕು, ಇನ್ನು ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಎತ್ತರ ಇರಬೇಕು. ಅದರಂತೆ ನಾವು ಅಂತಿಮ ಸಂಸ್ಕಾರದ ಜಾಗವನ್ನ ಸಿದ್ಧಪಡಿಸಿದ್ದೇವೆ ಅಂತ ಹೇಳಿದರು. ಆ ತಾಯಿಯವರು ಆ ಸಮಾಧಿ ಎಲ್ಲಿರಬೇಕಿತ್ತು, ಅದಕ್ಕೆ ಎ ಸೈಡ್ ಅಲ್ಲಿ ಓಪನ್ ಪ್ಲೇಸ್ ಜಾಸ್ತಿ ಬರಬೇಕು, ಎ ಸೈಡ್ ಕಮ್ಮಿ ಇರಬೇಕಂತ ಡೈರೆಕ್ಷನ್ ಕೊಟ್ಟೈತೆ ಅಷ್ಟೇ. ವಿಐಪಿಸ್ ಎ ಸೈಡ್ ಇರಬೇಕಿತ್ತು, ಭಾರ ಎ ಸೈಡ್ ಇರಬೇಕಿತ್ತು, ಭಾರ ಪಶ್ಚಿಮದಲ್ಲಿರಬೇಕು, ಭಾರ ದಕ್ಷಿಣದಲ್ಲಿರಬೇಕು, ಭಾರ ಕಡಿಮೆ ಅಂದ್ರೆ ಪೂರ್ವದಲ್ಲಿ ಕಡಿಮೆ ಇರಬೇಕಿತ್ತು, ಉತ್ತರದಲ್ಲಿ ಕಡಿಮೆ, ಆ ತರ ಅಡ್ವೈಸ್ ಮಾಡಿತ್ತು. ಇನ್ನು ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ಮೇಲುಕೋಟೆ ಮೂಲದ ಪುರೋಹಿತರಾದ ಕನ್ನನ್ ಶರ್ಮಾ, ಮಹೇಶ್ ಶರ್ಮಾ, ನರಸಿಂಹಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದರು. ಗಣ್ಯರ ಆಗಮನಕ್ಕೆ 5 ಹೆಲಿಪ್ಯಾಡ್ ನಿರ್ಮಾಣ. ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಸಿಎಂ ಡಿಕೆಶಿ ಸೇರಿ ಗಣ್ಯರು ಆಗಮಿಸಲಿದ್ದು, ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್, ಹರದನಹಳ್ಳಿಯಲ್ಲಿ 2 ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಏನು ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈಗ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಹೊಳೆನರಸೀಪುರದಲ್ಲೂ ಹೆಲಿಪ್ಯಾಡ್ಗಳನ್ನ 2 ಹೆಲಿಪ್ಯಾಡ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ತಯಾರಿ ಕೂಡ ನಡೆದಿದೆ. ಜೊತೆಗೆ ಹರದನಹಳ್ಳಿಯಲ್ಲೂ ಕೂಡ ಹೆಲಿಪ್ಯಾಡ್ ನಿರ್ಮಾಣ ಕಾರ್ಯ ಅಂದ್ರೆ ಹೆಲಿಕಾಪ್ಟರ್ ಬಂದು ಇಳಿಲಿಕ್ಕೆ ಎಲ್ಲ ಕಾರ್ಯವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಎಚ್ಡಿಡಿಗೆ ಕರೆ ಮಾಡಿ ರಾಷ್ಟ್ರೀಯ ನಾಯಕರಿಂದ ಸಾಂತ್ವನ. ಪತ್ನಿ ಅಗಲಿಕೆಯಿಂದ ಕುಗ್ಗಿರುವಂತಹ ದೇವೇಗೌಡರಿಗೆ ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ, ಖರ್ಗೆ, ಫಾರೂಕ್ ಅಬ್ದುಲ್ಲಾ ಸೇರಿ ಹಲವರು ದೂರವಾಣಿ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ.